ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪರ್ಣ. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? 400 ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬಂದಿರುವಂತಹ ಒಂದು ದೇವರು ಒಬ್ಬರು ಮನೆಯಲ್ಲಿದೆ. ಅಲ್ಲಿರುವ ಅಜ್ಜಿ ಅದ್ಭುತವಾಗಿರುವಂತಹ ಮಂಡಲಗಳನ್ನು ಹಾಕ್ತಾರೆ. ಆ ಅಜ್ಜಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಅವ್ರ ಹಾಡನ್ನು ಕೇಳ್ಕೊಂಡು ಬರೋಣ. ನೀವು ಅಜ್ಜಿ ಅಂದ್ರ ಪ್ರಿಯರೇ ಆಗಿದ್ದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಆ ಅಜ್ಜಿ ಯಾರು ಅಂತ ನೋಡಿ ಬನ್ನಿ. ಸ್ನೇಹಿತರೆ, ಗಾದೆ ಯಾವತ್ತಿಗೂ ಸುಳ್ಳಾಗೋದಿಲ್ಲ ನೋಡಿ. ಊರಿಗೊಂದು ಆಲದ ಮರ, ಮನೆಗೊಬ್ಬಳು ಅಜ್ಜಿ ಇರಬೇಕು. ಅದು ಸಂಸ್ಕಾರ ಭರಿತವಾಗಿರುವಂತಹ ಅಜ್ಜಿ ಇದ್ದರೆ ತುಂಬಾ ಅದೃಷ್ಟ ನೋಡಿ. ಆ ಅಜ್ಜಿಯಲ್ಲಿ ತಿಳ್ಕೊಳ್ಬೇಕಾದಂತಹ ಎಲ್ಲ ವಿಚಾರಗಳು ಎಲ್ಲವೂ ಅಡಕವಾಗಿರುತ್ತೆ. ಅದು ತುಂಬಿ ತುಳುಕುವಂತಹ ಪ್ರತಿಭಾವಂತೆ ಇರ್ತಾರೆ. ನಾವು ತೋರಿಸೋ ಅಜ್ಜಿ ಕೂಡ ಅವರು ಕೂಡ ಹಾಗೆ ಇದ್ದಾರೆ ನೋಡೋಣ. ನಮಸ್ತೆ ಅಜ್ಜಮ್ಮ. ನಮಸ್ತೆ. ನಿಮ್ಮಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು ನಮಗೆ. ತುಂಬಾ ಪೂರ್ವಿಕರಿಂದ ನಡ್ಕೊಂಡ್ ಬಂದಿರೋದು ಅಂತ ಹೇಳಿ. ಇದು ಎಷ್ಟು ವರ್ಷ ಹಳೆದ ದೇವಸ್ಥಾನಮ್ಮ? ಬಹಳ ಪೂರ್ವಿಕರಿಂದಲೇ ನಡ್ಕೊಂಡು ಹೋಗಿ ತಗೊಂಡ್ಬಂದಿರೋದು. ಕಾಶಿಯಿಂದ ಇದ್ರು ನಮ್ಮ ಪೂರ್ವಿಕರು. ಬಹಳ 400 ವರ್ಷದ ಮೇಲೆ ಆಗ್ತಿದೆ ತಗೊಂಡ್ಬಂದು. ನಾವು ಇದನ್ನ ಉಮಾಮಹೇಶ್ವರ ಅಂತೇಳಿ ಹೆಸರಿಟ್ಟು ಪ್ರತಿಷ್ಠೆ ಮಾಡಿದ್ವಿ. ಮತ್ತೆ ಪುನರಾವರ್ತನೆ ಪ್ರತಿಷ್ಠೆ ಮಾಡಿದೀವಿ. ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಹೌದಾ ಅಜ್ಜಮ್ಮ? ಇಲ್ಲಿ ಹಂಗಾದ್ರೆ ತುಂಬಾ ಹಳೆಯ ದೇವಸ್ಥಾನ ಇದೆ. ಬಹಳ ಹಳೆಯ ದೇವಸ್ಥಾನ, 400 ವರ್ಷದ ಮೇಲಾಗಿದೆ. ನಮ್ಮ ಪೂರ್ವಿಕರು ನಡ್ಕೊಂಡು ಹೋಗಿ ಕಾಶಿಯಿಂದ ನಡ್ಕೊಂಡು ಹೋಗಿ ತಗೊಂಡ್ಬಂದಿರೋದು. ಹೌದಾ ಅಜ್ಜಮ್ಮ? ಇದು ನಿಮ್ಗೆ ಗುರುಗಳ ಸಂಚಾರ ಇದೆ ಅಂತ ಅಂದ್ರು. ತಿರುಮಲ ದೀಕ್ಷಿತರು ಅಂತ ಹೇಳಿ ನಮ್ಮ ಮನೆಗಳೊಳಗೆಲ್ಲ ನಮ್ಮ ಹಿಂದಿನ ಒಂದು ಸನ್ಯಾಸಿಗಳಾಗಿದ್ದರು. ಹಿಂದಿನವರು ಅವ್ರದ್ದು ನಡೆ ಇದೆ ನಮ್ಮಲ್ಲಿ. ಹೌದಾ ಅಜ್ಜಮ್ಮ? ನೀವು ಏನ್ ಪಾರಾಯಣಗಳು ಮಾಡ್ತೀರಾ? ಒಂದು ನಿಮ್ಮ ಧ್ವನಿಯಿಂದ ನಾವು ಕೇಳ್ಬೋದಾ? ಗುರುಚರಿತ್ರೆ ಅಂತ ನರ್ತನ ಒಂದು. ಆಮೇಲೆ ಹರಿಹರದೊಳಗೆ ನಾರಾಯಣ ಮಹಾರಾಜರು ಅಂತ ಆಶ್ರಮ ಇದೆ ದೇಹದಲ್ಲಿ, ಅವನ್ನೂ ನಾವು ಆರಾಧನೆ ಮಾಡ್ತೀವಿ. ಹೌದಾ ಅಜ್ಜಮ್ಮ? ನಂಗಾದ್ರೆ ನಿಮ್ಮ ಧ್ವನಿಯಿಂದ ನಾವು ದತ್ತನ ಚರಿತ್ರೆ ಕೇಳ್ಬೋದಾ? ಹಾಗೆ ಕೇಳೋಣ. ಸ್ನೇಹಿತರೆ, ಅಜ್ಜಿ ಹೇಳಿದ್ರಲ್ಲ, ಕಾಲ್ನಡಿಗೆಯಲ್ಲೇ ಕಾಶಿ ತನಕ ನಡ್ಕೊಂಡು ಹೋಗಿ ತಂದಿರುವಂತಹ ಶಿವನ ನಾನು ನಿಮಗೆ ತೋರಿಸ್ತೀನಿ ನೋಡೋಣ. ಇವರೇ ನೋಡಿ, ಕಾಶಿಯಿಂದ ಬಂದಿರುವಂತಹ ಶಿವ ಪರಮಾತ್ಮ. ಈ ಮನೇಲಿ ತುಂಬ ವಸ್ತುಗಳಿದೆ ಸ್ನೇಹಿತರೆ. ತುಂಬ ಇತಿಹಾಸವನ್ನು ಹೇಳುವಂತಹ ತುಂಬ ಪುಸ್ತಕಗಳು, ವಸ್ತುಗಳು. ಇದು 10 ನಿಮಿಷದಲ್ಲಿ ತೋರಿಸಿ ತೀರ್ಸಕ್ಕಾಗದೇ ಇರುವಂತಹ ಮಾಹಿತಿ. ಆದರೆ ಸಂಕ್ಷಿಪ್ತವಾಗಿ ನೋಡಲೇಬೇಕಾಗಿರುವಂತಹ ವಿಚಾರ. ಇಲ್ಲಿರುವ ಚಿತ್ರಪಟಗಳಿಗೂ ಅಷ್ಟೇ ವರ್ಷಗಳಾಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಅಮೋಘವಾಗಿದೆ ಅಲ್ವಾ? ಅಜ್ಜಿ ಕೂಡ ಅದ್ಭುತವಾಗಿ ಹಾಡ್ತಾರೆ, ಭಾವುಕವಾಗಿ ಹಾಡ್ತಾರೆ. ಕೇಳುವ. ನರಸಿಂಹ ಸರಸ್ವತಿ ಪಾಹಿ ಮಾಂ ಚಿತ್ತಜಾತಿ ವರ್ಗ ಷಟ್ಕಮತ್ತವಾರುಣಾಂಕುಶಂ ತತ್ವಸಾರ ಶೋಭಿತಾರ್ಥ ದತ್ತಸ್ಯ ವಲ್ಲಭಂ ಉತ್ತಮಾವತಾರ ಭೂತ ಕರ್ತೃಭಕ್ತ ವತ್ಸಲಂ ವಂದಯಾಮಿ ನರಸಿಂಹ ಸರಸ್ವತಿ ಪಾಹಿ ಮಾಂ ಮಾಯಪಾಶ ಅಂಧಕಾರ ಛಾಯ ದೂರ ಭಾಸ್ಕರ ಆಯತಾಕ್ಷ ಪಾಹಿ ಸಿಯಾ ವಲ್ಲಭೇಶ ನಾಯಕಂ ಸೇವೆ ಭಕ್ತವೃಂದ ವರದ ಭಯೋ ನಮಾಮ್ಯಹಂ ವಂದಯಾಮಿ ನರಸಿಂಹ ಸರಸ್ವತೀಶ ಪಾಹಿ ಮಾಂ ರಾಮಾಪವಾಯಿ ತೇಜ ಭೂಮಿ ಕರ್ತೃಮೀಶ್ವರಂ ಕಾಮಕ್ರೋಧಮೋಹರಹಿತ ಸೋಮ ಸೂರ್ಯಲೋಚನಂ ಕಾಮಿತಾತೃಧಾತೃ ಭಕ್ತ ಕಾಮಧೇನು ಶ್ರೀಗುರುಂ ವಂದಯಾಮಿ ನರಸಿಂಹ ಸರಸ್ವತೀಶ ಪಾಹಿ ಮಾಂ ಪುಂಡರೀಕಾಯತಾಕ್ಷ ಕುಂಡಲೇಂದ್ರ ತೇಜಸಂ ಚಂಡದುರ್ತ ಕಂಡನಾಥ ದಂಡದಾಯಿ ಶ್ರೀಗುರುಂ ಮಂಡಲೀಕಮೌಲಿ ಮಾರ್ತಾಂಡ ಭಾಷಿತಾನನಂ ವಂದಯಾಮಿ ನರಸಿಂಹ ಸರಸ್ವತೀಶ ಪಾಹಿ ಮಾಂ ವೇದಶಾಸ್ತ್ರಸ್ಯ ಪಾದಾದಿಮೂರ್ತಿ ಶ್ರೀಗುರು ನಾದಬಿಂದು ಕಳಾತೀತ ಕಲ್ಪಪಾದ ಸೇವೆಯಂ ಸೇವೆ ಭಕ್ತವೃಂದ ವರದ ಭಯೋ ನಮಾಮ್ಯಹಂ ವಂದಯಾಮಿ ನರಸಿಂಹ ಸರಸ್ವತೀಶ ಪಾಹಿ ಮಾಂ ಅಟ್ಟಯೋಗ ತತ್ವನಿಷ್ಠ ತೃಷ್ಟ ಜ್ಞಾನವಾರುಧಿ ಕೃಷ್ಣ
ವೇಣಿ ತೀರವಾಸ ಪಂಚನದಿ ಸಂಗಮಂ ಪಟ್ಟದೈನ ದೂರ ಭಕ್ತ ತುಷ್ಟ ಕಾಮದಾಯಕಂ ವಂದಯಾಮಿ ನಾರಸಿಂಹ ಸರಸ್ವತೀಶ ಪಾಹಿ ಮಾಂ ನಾರಸಿಂಹ ಸರಸ್ವತೀಶ ಅಷ್ಟಕಂಚ ಗೌರವೃತ್ತ ನಾರಸಿಂಹ ಸರಸ್ವತೀಶ ಹಾರಕೃತ ಹಾರದೇನು ಗಂಗಾಧರ ಅಟ್ಟಕಂ ಕಾರುಣಿಕ ದೇವ ದಿವ್ಯ ಸುಗುರುಮೂರ್ತಿ ತೋಷಿತಂ ಪರಮಾತ್ಮಾನಂದಂ ಶ್ರಿಯಾ ಪುತ್ರ ಪೌತ್ರದಾಯಕಂ ನಾರಸಿಂಹ ಸರಸ್ವತೀಶ ಅಷ್ಟಕಂಚಯ ಪಟೆ ಘೋರ ಸಂಸಾರ ಸಿಂಧು ತಾರಣಾಖ್ಯ ಸಾಧನಂ ತಾರಜ್ಞಾನ ದಿಗ್ಧಮಯೂರಾರೋಗ್ಯಾದಿ ಸಂಪದಂ ಚಾರು ವರ್ಗ ಕಾಮ್ಯ ಲಾಭ ನಿತ್ಯಮೇವ ಪಠೇತ್ ದತ್ತಾತ್ರೇಯ ಸ್ತೋತ್ರಂ ಸಂಪೂರ್ಣಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅತ್ರಿನಂದನ ದತ್ತ ಶ್ರೀ ಗುರುವೇ ಉತ್ತಮಮತಿಯನ್ನು ನೀಡೈ ಪ್ರಭುವೇ ಸುತ್ತಲೂ ಮಾಯೆಯ ಪರದೆ ಸ್ವರೂಪವು ತೋರದು ಎನ್ನಗೆ ಅಗಣಿತ ಜನ್ಮವಾಗಿರುವುದೇ ಹಿಂದೆ ಈಗನ ಮಾನವ ಜನುಮಕ್ಕೆ ಬಂದೆ ಬಗೆಯನು ಕಾಣದೆ ಬಳಲುತ್ತಲಿರುವೆ ಬಗೆಯನು ಕಾಣದೆ ಬಳಲುತ್ತಲಿರುವೆ ನೀಗಿಸು ಭವತ ಭವ ಶ್ರೀ ಗುರುವೇ ಅತ್ರಿನಂದನ ದತ್ತ ಶ್ರೀ ಗುರುವೇ. ವಿಷಯದಾಸೆಯು ಮನದೊಳಗಿಹುದು ವೇಷವು ಭಕುತರ ತೆರನಾಗಿಹುದು. ಹರಿ ಓಂ ನಿನ್ನ ಸೇವಿಸಿ ಗುರುಕವನೆಯಲು ಮುನ್ನ ಮಾಡಿದ ಪಾಪವು ಇಪ್ಪತ್ತೊಂದು ಉಳದವರಿಗೆಲ್ಲ ಉನ್ನತ ವೈಕುಂಠವರವಿ ಬೃಂದಾವನದೇ ನಮೋ. ಗೆಳೆಯರೇ, ಈ ಜೋಡಣೆಗಳು ಗೌರಿ ಹಬ್ಬದಲ್ಲಿ ಆಚರಣೆ ಮಾಡುವಂತಹ ಪದ್ಧತಿ. ಇದ್ರ ಬಗ್ಗೆ ಇನ್ನೊಮ್ಮೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀವಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.